ಲಕ್ಷ್ಮಿ ಲಕ್ಷ್ಮಿ ಏನ್ರಿ ಎಲ್ಲಿದೆಯಾ? ಬೇಜಾನ್ರಿ ಅಲ್ಲ ಇವ್ ನೋಡಿ 7 ಗಂಟೆ ಆಗ್ತದೆ. ಪ್ರೇಯರ್ಗೆ ಚಕ ತಗೊಂಡು ಹೌದ್ರಿ ಬರ್ತೇನೆ. ಶ್ಯಾಮ್ ಜಾಯ್ ಏನಪ್ಪ ಏನಪ್ಪ ಪಲ್ಲವಿ ಏನಪ್ಪ ಬನ್ನಿ ಪ್ರೇಯರ್ಗೆ. ಬಂದಪ್ಪ. ಏನಣ್ಣ ಹೇಗಿದ್ಯಾ? ಓಕೆ ಏನಮ್ಮ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡೋಣ. ಮಹಾ ಐಶ್ವರ್ಯ ನಮ್ಮ ಸ್ವರ್ಗದ ಸ್ವಾಮಿ ರಾಜ, ಇಲ್ಲಿ ತಕ್ಕ ನೀನು ನಮ್ಮನ್ನು ನಡೆಸೋಣ ಸ್ತೋತ್ರಪ್ಪ. ನಮಗೆ ಬರ್ತಕ್ಕಂಥ ಎಲ್ಲ ಸ್ಫೂರ್ತಿಗಳನ್ನು ತಪ್ಪಿಸಿ ನಿನ್ನ ರೇಖೆಗಳನ್ನು ನೀನು ಆಶ್ರಯ ಕೊಟ್ಟು ಸ್ವಾಮಿ ಹೌದು ಸ್ವಾಮಿಪ್ಪ, ನೀನು ನಮ್ಮನ್ನು ನಡೆಸ್ತಾ ಬಂದ ನೀನು ಸ್ತೋತ್ರಪ್ಪ. ರಾಜ, ಮತ್ತೊಂದು ಹೊತ್ತಿ ನಿನ್ನ ಸಾನ್ನಿಧ್ಯಕ್ಕೆ ನಾವು ಕೂಡಿ ಬರ್ತೇವೆ. ನಿನ್ನ ಮಹಾಕೃಪೆದ ಸ್ತೋತ್ರ ಈಸಪ್ಪ. ನೀನು ಮಾಡತಕ್ಕಂಥ ಒಂದೊಂದು ಉಪಕಾರಗಳನ್ನು ನೆನೆಸಿ ನಿನಗೆ ಕೃತಜ್ಞತೆ ಸಲ್ಲಿಸಿರುತ್ತೀವಿ. ನಮ್ಮೆಲ್ಲರೂ ನಡೆಸಿ ಆಸಕ್ತಿ ಕಾರ್ಯ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾವು ಬೇಡಿಕೊಳ್ತೇನೆ ಮನುಷ್ಯಕನೇ. ಸಮೀಪಕ್ಕೂ ಉಪದ್ರವ ಬರಲಾರದು, ಕೇಳೇನು ನನಗೆಂದು ಸಂಭವಿಸತು ಮಗನೇ. ಗುಡಾರದ ಸಮೀಪಕ್ಕೂ ಉಪದ್ರವ ಬರಲಾರದು, ಕೇಳೇನು ನನಗೆಂದು ಸಂಭವಿಸತು ಮಗನೇ. ಮಹಾಪರಿಶುದ್ಧನು ಪರಿಶುದ್ಧನು ಪರಿಶುದ್ಧ ಅಂತ ನಮ್ಮ ಸ್ವರ್ಗದ ಸ್ವಾಮಿ ರಾಜ ಅಪ್ಪ, ನೀನು ಮಾಡತಕ್ಕ ಒಂದೊಂದು ಉಪಕಾರಗಳನ್ನು ನೆನೆಸಿ ನಿನಗೆ ಕೃತಜ್ಞತೆ ಆಚರಣೆ ಸಲ್ಲಿಸೋ ರೀತಿಯಲ್ಲಿ ಅಪ್ಪ ನಾವು ಕುಟುಂಬವಾಗಿ ಕೂಡಿ ಬರುತ್ತೇನೆ. ನೀನು ಅದ್ಭುತ ಕಾರ್ಯ ಮಾಡೋದಕ್ಕೆ ನೀನು ಸ್ತೋತ್ರಪ್ಪ. ರಾಜ, ನಮ್ಮ ಕುಟುಂಬದಲ್ಲಿ ಅಪ್ಪ ನೀನು ಸಮಾಧಾನವನ್ನು ದಯಪಾಲಿಸಿಕೊಟ್ಟಿದ್ದೇನೆ, ನೀನು ಸ್ತೋತ್ರ. ರಾಜ ಅಪ್ಪ, ನಮ್ಮ ಕುಟುಂಬದಲ್ಲಿ ಒಂದು ಮನಸ್ಸುಳ್ಳವರಾಗಿ ನೀನು ರೂಪಾಂತರ ಪಡಿಸಿದ ಬಂದ ನೀನು ಸ್ತೋತ್ರಪ್ಪ. ಹೌದು ಸ್ವಾಮಿ ಅಪ್ಪ, ಎಷ್ಟಪ್ಪ ನಮ್ಮ ಆತ್ಮಿಕ ಕಣ್ಣು ತೆರೆ ಮಾಡುತ್ತೆ ನೀನು ಸ್ತೋತ್ರ. ರಾಜ ರಾಜ ಅಪ್ಪ, ಈ ಸಮಯದಲ್ಲಿ ನಾವೆಲ್ಲರೂ ಒಂದು ಮನಸ್ಸುಳ್ಳವರಾಗಿ ನಿನ್ನನ್ನೇ ದೃಷ್ಟಿಸುವ ಮಕ್ಕಳಾಗಿ
ಅಪ್ಪ ನಂಬಿಗಸ್ತರಾಗಿ ನಿರೀಕ್ಷೆಯುಳ್ಳವರಾಗಿ ನಮ್ಮನ್ನು ಮಾರ್ಪಡಿಸು ರಾಜ. ಅಪ್ಪ ನಾವು ಯಾವ ಗಣನೆಗೆ ಬಾರದವರು, ಆದರೆ ನಮ್ಮನ್ನು ನೀನು ಹೆಸರಿಡಿದು ನೀನು ಕರೆದಿದ್ದಿಲ್ಲ ರಾಜ. ನಿನ್ನ ಸ್ತೋತ್ರ ಸ್ವಾಮಿ. ಹೌದ್ರ ಸಮಯದಲ್ಲಿ ಸ್ವಾಮಿ ನಾವು ಮಾಡ್ತಕ್ಕಂಥ ಎಲ್ಲ ಪ್ರಾರ್ಥನೆಗೆ ನೀನು ಸದುತ್ತರ ದಾಯಕಸ್ಕೊಟ್ಟು ಅಪ್ಪ ನಮ್ಮ ನಂಬಿಕೆ ಬಲಪಡಿಸಿ ಆಸಕ್ತಿ ಕಾಯ್ದು ಕಾಪ್ತಾ ಬರೋಕ್ಕೆ ಬದಾಗಿ ಯೇಸು ಕ್ರಿಸ್ತನಲ್ಲಿ ನಾವು ಬೇಡಿಕೊಳ್ತೇವೆ ಮನುಷ್ಯರೇ. ಆಮೇಲೆ ಸ್ತೋತ್ರ. ಅದು ವಿಷಯಗಳಿಗೆ ಪ್ರೇಯರ್ ಮಾಡಲಿಕ್ಕೆ ನಮ್ಮ ಮಗನ ಕೇಶ್ ವಿಷಯದಲ್ಲಿ ಪ್ರೇಯರ್ ಮಾಡುವಂಥ ದಾಮೋದರ್ ಸರ್. ಸ್ತೋತ್ರ ಸ್ವಾಮಿ. ಪರಿಶುದ್ಧೋನ್ನತನಾದ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಪರಿಶುದ್ಧಾತ್ಮರೇ ಈ ಸಮಯದಲ್ಲಿ ರಾಜ ನಿಮ್ಮ ಪಾದ ಸನ್ನಿಧಿಯಲ್ಲಿ ನಾವು ಕುಟುಂಬವಾಗಿ ಪ್ರಾರ್ಥಿಸುವಂಥ ಈ ಭಾಗ್ಯ ಕೊಟ್ಟ ದೇವರೇ ನಿಮಗೆ ಮಹಿಮೆ ಆಗಲಿ ಸ್ವಾಮಿ. ಹೌದು ರಾಜ, ನರಕದ ಬಾಗಿಲಲ್ಲಿದ್ದಂಥ ನನ್ನ ಕುಟುಂಬ ಸ್ವಾಮಿ, ಕಣ್ಣೀರು ಆದಿಯಲ್ಲಿ ಅಲೆದಾಡುತ್ತಿದ್ದಂಥ ನನ್ನ ಕುಟುಂಬವನ್ನು ಸ್ವಾಮಿ ನೀವು ತಾನೇ ರಾಜ ಅಪ್ಪ ಹುಡುಕಿ ಬಂದು ನಮ್ಮ ಕುಟುಂಬವನ್ನು ರಕ್ಷಿಸಿದ್ರಿ ರಾಜ. ಹೌದು ರಾಜನೇ, ಕುಟುಂಬವಾಗಿ ಇವತ್ತು ಸಂತೋಷವಾಗಿ ಸ್ವಾಮಿ ನಿಮ್ಮನ್ನು ಆರಾಧಿಸಿ ಕೊಂಡಾಡುವಂಥ ಈ ಭಾಗ್ಯದಲ್ಲಿ ನಾವು ನಡೆಸ್ತಿದ್ದೀರಲ್ಲ ಸ್ವಾಮಿ. ಕೋಟಿ ಕೋಟಿ ವಂದನೆ ರಾಜ. ಅಪ್ಪ ಇನ್ನು ನನ್ನಿಬ್ಬರು ಮಕ್ಕಳ ಹೆಸರಲ್ಲಿರುವಂಥ ಆ ಕೇಸಿಗಾಗಿ ಸಹ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನಿಮ್ಮಿಂದ ಅಸಾಧ್ಯವಾದೊಂದು ಇಲ್ಲ ಎಸಪ್ಪ. ನೀ ಕರುಣಾಮಯನಾದ ದೇವರಾಗಿದ್ದೀರಿ ಸ್ವಾಮಿ. ಹೌದು ರಾಜನೇ, ಆ ಕೇಸುಗಳಿಂದ ಸ್ವಾಮಿ ನಮಗೆ ಶೀಘ್ರವಾಗಿ ಬಿಡುಗಡೆ ಕೊಡಿ ಸ್ವಾಮಿ. ಅಪ್ಪ ನೀವಲ್ಲದೆ ನಮಗಿನ್ನೊಬ್ರಿಲ್ಲ ಸ್ವಾಮಿ. ನಿಸ್ಸಹಾಯಕ ಪ್ರಭುವಾಗಿದ್ದೀರಲ್ಲ ಸ್ವಾಮಿ. ಹೌದು ರಾಜನೇ, ನನ್ನ ಮಕ್ಕಳು ರಾಜ ನಿಮ್ಮ ರಾಜ ಕಟ್ಟುವವರಾಗಬೇಕು ಸ್ವಾಮಿ. ನಿಮಗಾಗಿ ಅಪ್ಪ ಎದ್ದು ಪ್ರಕಾಶಿಸುವ ಮಕ್ಕಳಾಗಬೇಕು ರಾಜನೇ. ಹೌದು ರಾಜ ಅಪ್ಪ, ಈ ಒಂದು ಸಾರಿ ಸ್ವಾಮಿ ಮಕ್ಕಳಿಗೆ ವಿಶೇಷವಾದ ಬಿಡುಗಡೆ ಕೊಟ್ಟು ಸ್ವಾಮಿ ಅಪ್ಪ ನೀವು ಪರಿಪೂರ್ಣವಾಗಿ ರಾಜ ಮಕ್ಕಳು ದೈವಿಕ ಜ್ಞಾನದಲ್ಲಿ ರಾಜ ನೀವು ನಡೆಸಿರಿ ಸ್ವಾಮಿ. ಅಪ್ಪ ಸ್ತೋತ್ರ ಸ್ವಾಮಿ. ನನ್ನ ಕುಟುಂಬ ರಾಜನೇ ಅಪ್ಪ ವಿಶೇಷವಾಗಿ ನಿಮ್ಮ ಸ್ವಾಮಿ ಮಹಿಮೆ ಸಲ್ಲಿಸುವ ಕುಟುಂಬವಾಗಿ ನಡೆಸಿರಿ ಸ್ವಾಮಿ. ನಿಮ್ಮಸ್ತು ಒಪ್ಪಿಸ್ತೇನೆ ಸಪ್ಪ. ನೀವು ನಡೆಸಿರಿ ನನ್ನ ಕುಟುಂಬಕ್ಕೆ ಯಜಮಾನ ನೀವು ಆಗಿದ್ದೀರಲ್ಲ ಸಪ್ಪ. ನಿಮ್ಮಸ್ತು ಒಪ್ಪಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ಶಿವುಳ ತಂದೆ. ಜಾಯ್ ಇವತ್ತಿನ ಕೇಳಿದ ಕೀರ್ತನ ಭಾಗ್ಯ 90ನೇ ಅಧ್ಯಾಯ. ಆಯ್ತಪ್ಪ. ಪರಸ್ಪರನ ಮೊರೆಯಿಟ್ಟಿರುವನು, ಸರ್ವಶಕ್ತನಾಸದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಬರೆಸಿಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನಿನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವನು ಆತನೇ. ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ. ಆತನ ಸತ್ಯತೆ ನಿನಗೆ ಕೇಡಿಯೂ ಗುರಣೆಯೂ ಆಗಿದೆ. ഇരുಳಲ್ಲಿ ಭಯಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಆರಿಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜಕಾರಣವಿಲ್ಲ. ನಿನ್ನ ಮಗಳಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರೂ ನಿನಗೇನು ತಟ್ಟದು. ನೀನು ಅದನ್ನು ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಂಡನುಂಟುವುದಕ್ಕೆ ಸಾಕ್ಷಿಯಾಗಿರುವಷ್ಟೇ. ಯೆಹೋವನೇ ನನ್ನ ಶರಣನು. ಇವತ್ತು ದೇವರು ಎಷ್ಟು ಒಳ್ಳೆ ಕಾರ್ಯ ಮಾಡಿದ್ದಾರೆ ಗೊತ್ತುಂಟ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ. ಇವತ್ತು ನಮ್ಮ ಮಗಳನ್ನ ನೋಡ್ಲಿಕ್ಕಂತ ಒಳ್ಳೆ ಫ್ಯಾಮಿಲಿ, ಒಳ್ಳೆ ಹುಡುಗ ಬರ್ತಿದ್ದಾರೆ. ಸ್ತೋತ್ರ. ದೇವರು ಅದ್ಭುತ ಮಾಡಿದ್ದಾರೆ. ಮತ್ತು ಇನ್ನೊಂದು ವಿಶೇಷ, ನಾನು ಹೋಗ್ತಕ್ಕಂಥ ಸ್ಥಳದಲ್ಲಿ ದಣಿ ನಾನು ಮಾಡತಕ್ಕಂಥ ಕೆಲಸ ನೋಡಿ ಪರವಾಗಿಲ್ಲ, ನೀನು ನಂಬಿ ಅಷ್ಟನೇ ಮಾಡ್ತಾ ಇದ್ದೀಯ, ನಾನು ಇರುವಾಗಲೂ ಅದೇ ರೀತಿ ಕೆಲಸ, ನಾನು ಇಲ್ಲದೇ ಇರುವುದು, ಆದರೆ ನನ್ನ ನಂಬಿಕೆ ಕೆಲಸವನ್ನು ನೋಡಿ ನನ್ನ ಸಂಬಳವನ್ನು ಜಾಸ್ತಿ ಮಾಡಿದ್ದಾರೆ. ಯಾಕಂದರೆ ದಣಿ ನಮ್ಮ ಕುಟುಂಬದ ಕಷ್ಟಗಳನ್ನ ಗೊತ್ತಿತ್ತು ಅವ್ರಿಗೆ. ಏನು 3 ಮಕ್ಕಳನ್ನ ನೀನು ಯಾವ ರೀತಿ ಸಾಕ್ತೀಯ, ನಿನಗೆ ಏನೋ ತುಂಬ ಕಷ್ಟದಲ್ಲಿದೆಯಲ್ಲ ಅದು ನೋಡು. ದೇವರು ಅವನಲ್ಲಿ ಕನಿಕರನ ಹುಟ್ಟಿಸಿ ದೇವರು ಏನು ನೋಡಿ ಆ ರೀತಿ ದೇವರು ಅದ್ಭುತ ನನ್ನ ಜೀವಿತದಲ್ಲಿ ಅದ್ಭುತ ಮಾಡಿದೆ. ದೇವರ ಸ್ತೋತ್ರ. ಅಪ್ಪ, ನಾನಿವತ್ತು ಕಾಡಿಗೆ ನಾನು ಹೋಗಿದ್ದೆ. ಮರ ಕಡಿ ಒಂದು ಸಮಯದಲ್ಲಿ ಫಾರೆಸ್ಟ್ ನಾನು ನಿಂತಿದ್ದೆ. ನನ್ನ ಮುಂದೆಗಡೆ ಚಿರತೆ ಇತ್ತು, ಆದ್ರೆ ಅವನು ಕಾಡು ಮೃಗ ನಾನು ಏನು ಮಾಡಲಿಲ್ಲ. ದೇವ್ರ ಸ್ತೋತ್ರ. ಇವತ್ತು ಆ ಒಂದು ಗಾಡಾದ್ರೆ ದೇವ್ರು ನಮ್ಮನ್ನು ತಪ್ಪಿಸ್ತಾರೆ. ಅಪ್ಪ ಅಮ್ಮ, ನಿನ್ನೆ ನಾನು ಗಾಡಿಯಲ್ಲಿ ಹೋಗುವಾಗ 2 ಬಸ್ಸು ಆಚೆ ಹೋಗುವಂಥ ಸಮಯದಲ್ಲಿ ನನ್ನ ಸ್ವಲ್ಪ ಇಲ್ಲಿಗೆ ತಾಗಿತ್ತು. ಅದರಿಂದ ನನ್ನ ತಪ್ಪಿಸಿದ್ದಾನೆ. ಅಪಕಾರಗಳು ಎಣಿಸ್ಲಿಕ್ಕೆ ಅಸಾಧ್ಯ ಆಗಿದೆ. ಅಮ್ಮ, ನೀನು ಕಾಲೇಜಿಗೆ ಹೋದಾಗ ನನಗೆ ಎಕ್ಸಾಮ್ ಬರಲಿಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಹೌದಾ? ಮಹಾಪರಿಶುದ್ಧನ ಅಂತ ನಮ್ಮ ಸ್ವರ್ಗೀತ ಸ್ವಾಮಿ ರಾಜ. ಹೌದು ಸ್ವಾಮಿ. ಅಪ್ಪ, ನಮ್ಮ ಕುಟುಂಬದಲ್ಲಿರ್ತಕ್ಕಂಥ
ಎಲ್ಲ ಭಾರವನ್ನು ನೀಗಿಸಿ ನಿನ್ನ ಸ್ತೋತ್ರ ರಾಜ. ಅಪ್ಪ, ನಮ್ಮ ಕುಟುಂಬದಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಅದ್ಭುತ ಕಾರ್ಯ ನೀವು ಮಾಡೋದಕ್ಕೆ ನೀನು ಸ್ತೋತ್ರಪ್ಪ. ಇಸಪ್ಪ, ನೀನೊಬ್ಬನೇ ಜೀವವುಳ್ಳ ದೇವರು, ನಿನಗೆ ಸರಿಸಮ ಯಾರಿಲ್ಲ ಎಂಬ ತಿಳ್ಕೊಂಡು ರಾಜ. ಹೌದು ಸ್ವಾಮಿಪ್ಪ. ಅಪ್ಪ ಸ್ವಾಮಿ, ನಮ್ಮೆಲ್ಲರ ಆತ್ಮಿಕ ಕಣ್ಣಲ್ಲಿ ತೆರೆ ಮಾಡೋದಕ್ಕೆ ನೀನು ಸ್ತೋತ್ರಪ್ಪ ರಾಜ. ಹೌದು ಸ್ವಾಮಿಪ್ಪ. ಅಪ್ಪ, ಜೀವನ ಪರ್ಯಂತರ ಸ್ವಾಮಿ ಅಪ್ಪ ಕಷ್ಟ ದುಃಖದಲ್ಲಿ ಇದ್ದಂಥ ನಮ್ಮನ್ನು ಅಪ್ಪ ಸ್ವಾಮಿ ನಿನ್ನ ರೆಕ್ಕೆಗಳ ಮೇಲೆ ನೀನು ಆಸರೆ ಕೊಟ್ಟಿದ್ದಕ್ಕೆ ನೀನು ಸ್ತೋತ್ರ. ಹೌದು ಸ್ವಾಮಿಪ್ಪ. ಅಪ್ಪ, ಇವತ್ತಿನ ದಿನವಲ್ಲ ಮಾತ್ರ ರಾಜ ಸ್ವಾಮಿ ಅಪ್ಪ, ಕೊನೆಯ ತನಕ ನಮ್ಮ ಉಸಿರಿರೋ ತನಕ ಅಪ್ಪ ನಿನಗಾಗಿ ಸಾಕ್ಷಿ ಜೀವಿತ ಮಕ್ಕಳಾಗಿ ನಮ್ಮೆಲ್ಲ ನೀನು ಆಸರಿಸಿ ಕಾಯಕಪ್ತ ಬರಕ್ಕೆ ಬದಗಿ ಏಸು ಕ್ರಿಸ್ತನಲ್ಲಿ ನಾವು ಬೇಡಿಕೊಳ್ತೀವಿ ನಮ್ಮ ರಕ್ಷಕನೇ. ಸ್ತೋತ್ರಪ್ಪ. ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನೆವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನೂ ಸರಿಯಬೇಡ. ಯೇಸು ರಕ್ತಕ್ಕೆ ಜಯ ಜಯ. ಪುಟ್ಟ ದೇವರಿಗೆ ಸ್ತೋತ್ರ. ಯಾರು ನೋಡ್ರಿ ಹೇಗಿದ್ಯಾ ಅಮ್ಮ? ಊಟ ಮಾಡೋಣ, ಟೈಮ್ ಆಯ್ತು. ಯಾರು ಬಂದಿದ್ದೀರಿ? ನಮಸ್ಕಾರ. ಯಾರ್ರಿ? ಯಾರು ಬಂದಿದ್ದಾರೆ? ಜ್ಯೂಸ್ ತಂದು ಕೊಡು. ಬೇಡ ಬೇಡ, ಏನು ಬೇಡ ಏನು ಬೇಡ ಏನು ಬೇಡ. ನಮಸ್ತೆ ಅಮ್ಮ. ಇವತ್ತು ಕೋರ್ಟ್ ಕೇಸ್ ಇತ್ತಲ್ಲಪ್ಪ ನಿಮ್ಮದು? ಹೌದು ಸರ್. ಎಲ್ಲಿದ್ದಾರೆ ಅಮ್ಮ? ಅಮ್ಮನಿದ್ದಾರೆ? ಅಮ್ಮ ಏನಿಲ್ಲಮ್ಮ, ನಾನು ಸಂತೋಷದ ನಿಮಗೆ ಬಂದಿದ್ದೇನೆ, ಅದಕ್ಕಾಗಿ ನಿಮ್ಮ ಮನೆಗೆ ಬಂದಿದ್ದೇನೆ ನಾನು. ಹೌದೌದು. ಯಾಕೆಂದರೆ ನಿಮ್ಮ ಜಯನದ್ದು ಕೂಡ ಕೇಸ್ ಎಲ್ಲ ಡ್ರಗ್ಸ್ ಎಲ್ಲ ಕೇಸ್ಗಳಿಂದ ಎಲ್ಲ ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಅದೆಲ್ಲ ಬಿದ್ದು ಹೋಗಿದೆ ಇವತ್ತು. ಅದೇ ರೀತಿ ಸಾಮಂದು ಕೂಡ ಹಾಗೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲದೆ ಎಲ್ಲ ಬಿದ್ದು ಹೋಗಿದೆ. ಪರಿಪೂರ್ಣವಾದ ಬಿಡುಗಡೆ ಇವತ್ತು ಸಿಗಿದೆ. ಅದಕ್ಕೆ ಸಂತೋಷದ ಒಂದು ಬದುಕು ನಿಮಗೆ ಕೊಟ್ಟಿದ್ದಾರೆ ಮಗಳ. ಅದಕ್ಕಾಗಿ ನಾನು ಸೀದಾ ಅಲ್ಲಿಂದ ಆಫೀಸಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೇನೆ. ಆಯ್ತು, ಥ್ಯಾಂಕ್ ಯು. ನೋಡದ ನಮ್ಮ ದೇವರು ಎಷ್ಟು ಅದ್ಭುತ ಸರ್. ನೋಡು, ನಾವು ಎಷ್ಟೊಂದು ಇವತ್ತು ನಿಜವಾಗ್ಲೂ ದೇವರು ನಮ್ಮಲ್ಲಿ ಒಂದು ಅದ್ಭುತ ಮಾಡಿದ್ದಾರೆ ಇವತ್ತು. ಸರ್, ನಾವು ನೆನೆಸಿರ್ಲಿಲ್ಲ ಸರ್ ಈ ರೀತಿ ಇಷ್ಟು ಬೇಗ ದೇವರು ನನ್ನ ಮಕ್ಕಳಿಗೆ ಬಿಡುಗಡೆ ಕೊಡ್ತಾರೆ ಅಂತ. ಯೇಸು ಸ್ವಾಮಿ ನಿಜವಾಗ್ಲೂ ಜೀವವುಳ್ಳ ದೇವರು ಸರ್. ನಮ್ಮ ಕಣ್ಣೀರನ್ನು ಒರೆಸಿ ನಮಗೊಂದು ಸಂತೋಷವಾಗಿ ದೇವರು ನಡೆಸಿದ್ದಾರೆ ಸರ್. ನಾನು ಏಸಪ್ಪ. ಹೌದಾ? ನಿಜವಾಗಿ ಅಮ್ಮ. ಯಾಕೆಂದರೆ ನಾನು 15 ವರ್ಷ ಈ ಒಂದು ವಕೀಲ ವೃತ್ತಿಯಲ್ಲಿ ನಾನು ಮಾಡಿದಂಥ ಒಂದು ಅನುಭವದಲ್ಲಿ ಫಸ್ಟ್ ಇಂಥ ಕೇಸಿಂದ ಒಂದು ಯಾವುದೇ ಸಾಕ್ಷ್ಯವಿಲ್ಲದೆ ಬಿದ್ದೋದಂಥ ಕೇಸು ನಾನು ಕಾಣ್ತಿರೋದು. ಇದು ಯಾರಿಗೂ ಸಾಧ್ಯವಿಲ್ಲ. ಯಾಕಂದರೆ ನಿಜವಾಗಿ ನಾನು ಕೂಡ ನಂಬುತ್ತೇನೆ, ನೀವು ಸೇವಿಸುವ ನೀವು ನಂಬುವಂಥ ಯೇಸು ಆತನು ಸರ್ವಶಕ್ತನಾದ ದೇವರು, ನಮ್ಮನ್ನೆಲ್ಲವನ್ನು ಬದಲಾಯಿಸುವ ಆತನ ಶಕ್ತಿ. ನಾನು ಕೂಡ ಆ ಯೇಸುವನ್ನು ನಂಬುತ್ತೇನೆ. ಯಾಕೆಂದರೆ ನಿಜವಾಗಿ ನಾನು ಕಂಡುಕೊಂಡೇನೆ. ಥ್ಯಾಂಕ್ ಯು ಅಮ್ಮ, ನಾನು ಬರ್ತೇನೆ. ಆಯ್ತು ಸರ್. ಅವಾಗ ಬರ್ತಾ ಇರಿ ಸರ್. ಆಯ್ತು ತುಂಬಾ ಉಪಕಾರ ಮಾಡಿದ್ದೀರಿ ಸರ್. ಆಯ್ತು. ಥ್ಯಾಂಕ್ ಯು ಸರ್. ಆಯ್ತು. ಓಕೆ ಓಕೆ ಓಕೆ. ಒಳ್ಳೆಯದಾಯ್ತು ಒಳ್ಳೆಯದು. ಆಯ್ತು ಸರ್, ಆಯ್ತು. ಅಮ್ಮ ತಿಂಡಿ ಮಾಡು, ಊಟ ಮಾಡು. ಊಟ ಮಾಡಿ. ಬನ್ನಿ.